ವಿರಾಮದ ಬಳಿಕ ಇನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. 3 ದಶಕಗಳಿಂದ ಬೇರೆಯಾಗಿದ್ದ ಜೋಡೆತ್ತುಗಳು ಈಗ ಮತ್ತೆ ಒಂದಾಗಿದ್ದು, ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎಬಿ ಪಾಟೀಲ್ ಮುಂದಿನ ಹಂಗಾಮಿನಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ತಮ್ಮದೇ ನೇತೃತ್ವದಲ್ಲಿ ಕಬ್ಬನ್ನೂರಿಸಲಿದೆ ಎಂದು ಘೋಷಣೆಯನ್ನ ಮಾಡಿದ್ದಾರೆ. 30 ವರ್ಷದ ಬಳಿಕ ಒಂದಾದ ಜೋಡೆತ್ತುಗಳು, ಮುಂದಿನ ಹಂಗಾಮಿನಲ್ಲಿ ನಮ್ಮದೇ ನೇತೃತ್ವ. ಮತ್ತೆ ಒಂದಾದ ರಮೇಶ್ ಕತ್ತಿ, ಎಬಿ ಪಾಟೀಲ್. ಹಿರಣ್ಯಕೇಶಿ ಕಾರ್ಖಾನೆ ಸೂತ್ರಧಾರ ಹಿಡಿಯಲು ಸಜ್ಜು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ರಂಗಿನಾಟ ಮೇಲಿಂದ ಮೇಲೆ ಸುದ್ದಿಯಾಗುತ್ತಿದೆ. ಹೌದು, ದೇಶದಲ್ಲಿಯೇ ಅತಿ ದೊಡ್ಡ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಕಳೆದ 30 ವರ್ಷಗಳಿಂದ ಕತ್ತಿ ಕುಟುಂಬದ ಹಿಡಿತದಲ್ಲಿ ಕಾರ್ಯಾರಂಭ ಮಾಡುತ್ತಿತ್ತು. ಶಾಸಕ ನಿಖಿಲ್ ಕತ್ತಿ ಅಧ್ಯಕ್ಷರಾಗಿದ್ದರು. ಆದರೆ ಕಾರ್ಖಾನೆ ಆರ್ಥಿಕ ಮುಗ್ಗಟ್ಟು ಅನುಭವಿಸುವುದನ್ನ ಅರಿತು ಆಡಳಿತ ಮಂಡಳಿ ವಿರೋಧದ ಮಧ್ಯೆ ಕತ್ತಿ ಕುಟುಂಬ ಕಾರ್ಖಾನೆಯನ್ನ ಲೀಸ್ ಮೇಲೆ ನೀಡಲು ನಿರ್ಧರಿಸಿದಾಗ ಆಡಳಿತ ಮಂಡಳಿ ಸದಸ್ಯರು ಇದನ್ನ ವಿರೋಧಿಸಿ ಮಾಜಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿಯವರ ಮೊರೆ ಹೋಗಿ ಹಣಕಾಸಿನ ಸೌಲಭ್ಯ ಪಡೆದು ಕತ್ತಿ ಕುಟುಂಬವನ್ನ ದೂರ ಮಾಡಿ ಜೊಲ್ಲೆ ಮತ್ತು ಜಾರಕಿಹೊಳಿ ನಿರ್ದೇಶನದಂತೆ ಕಾರ್ಖಾನೆ ಮುಂದುವರಿಸಲು ನಿರ್ಧರಿಸಿದ್ದರು. ಆದರೆ ಕೆಲವೇ ದಿನಗಳಲ್ಲಿ ಜೊಲ್ಲೆ ಮತ್ತು ಜಾರಕಿಹೊಳಿಯವರ ಜೊತೆ ಸಂಬಂಧ ಹಳಿಸಿದ್ದರಿಂದ ವಲಸೆ ಹೋದ ನಿರ್ದೇಶಕರು ಅತಂತ್ರ ಸ್ಥಿತಿಗೆ ಬಂದಾಗ ಮಾಜಿ ಸಚಿವ ಎಬಿ ಪಾಟೀಲ್ ಮಧ್ಯಸ್ಥಿಕೆ ವಹಿಸಿ ರಮೇಶ್ ಕತ್ತಿ, ಶಾಸಕ ನಿಖಿಲ್ ಕತ್ತಿ ಮತ್ತು ವಿನಯ್ ಪಾಟೀಲ್ ಜೊತೆಗೂಡಿ 3 ಸುತ್ತಿನ ಮಾತುಕತೆ ನಡೆಸಿ ರಂಗಿನಾಟದಲ್ಲಿ ಸೋತ ನಿರ್ದೇಶಕರಿಗೆ ಆಸರಿಯಾಗಿ ಮತ್ತೆ ಕತ್ತಿ ಮತ್ತು ಎಬಿ ಪಾಟೀಲ್ ನೇತೃತ್ವದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಮುಂದುವರಿಸಲು ನಿರ್ಧರಿಸಲಾಯಿತು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಬಿ ಪಾಟೀಲ್, ಸಂಕೇಶ್ವರ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯಿಂದ ನಮ್ಮ ಮತ್ತು ಕತ್ತಿ ಕುಟುಂಬದ ರಾಜಕೀಯ ನೆಲೆಯೂರಿದೆ. ಕಾರಣ, ತಾಲೂಕಿನ ಜನತೆಯ ಒತ್ತಾಯದ ಮೇರೆಗೆ ರೈತರ, ಕಾರ್ಖಾನೆ ಕಾರ್ಮಿಕರ ಮತ್ತು ತಾಲೂಕಿನ ಹಿತದೃಷ್ಟಿಯಿಂದ ನಮ್ಮ 2 ಕುಟುಂಬಗಳು ಸಕ್ಕರೆ ಕಾರ್ಖಾನೆ ಮುನ್ನಡೆಸಲು ಒಂದಾಗಿ ನಿರ್ಧಾರ ಮಾಡಿದ್ದೇವೆ ಎಂದರು. ಈ ಶುಗರ್ ಫ್ಯಾಕ್ಟರಿ ಈಗ ರಮೇಶ್ ಕತ್ತಿ ಎಂಪಿ ಆದ್ದು ಹೋಗತ್ತೆ, ಉಮೇಶ್ ಕತ್ತಿ ಅವರು ಕೂಡ ಇವತ್ತು MLA ಮಂತ್ರಿ ಆದ ಈ ಶುಗರ್, ನಿಖಿಲ್ ಕತ್ತಿ ಆದ್ರು ಅದೇ. ಈ ಒಂದು ಕಾರಣದಿಂದ ಇದರ ಉತ್ತರ ನಮ್ದು 2 ಫ್ಯಾಮಿಲಿಗಳಿಗೆ ಮತ್ತು ಜನರು, ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು, ವಿಶೇಷವಾಗಿ ಎಲ್ಲಾ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಿ ಹೋಗ್ಬೇಕು ಅನ್ನೋದು ಬಹಳಷ್ಟು ನಮಗೆ ಒತ್ತಡ ಹೋದ. ತಾಲೂಕಾ ಹಿತದೃಷ್ಟಿಯಿಂದ, ಈ ಸಂಸ್ಥೆ ಹಿತದೃಷ್ಟಿಯಿಂದ, ಸಮಾಜ ಹಿತದೃಷ್ಟಿಯಿಂದ ಅದಕ್ಕೆ ನಾವೆಲ್ಲರೂ ಒಂದಾಗಬೇಕು ಅನ್ನೋದು ಕಡೆ 3-4 ದಿನಗಳಿಂದ ಚರ್ಚೆ ಮಾಡಬೇಡಿ. ಫೈನಲ್ ಆಗಿ ನಿಮ್ಮ ಅಧ್ಯಕ್ಷರಾಗಲಿ ಎಲ್ಲಾ ಡೈರೆಕ್ಟರ್ ಕೂಡ ಇವತ್ತು ಕುಂತು ಚರ್ಚೆ ಮಾಡಿ ಒಂದ್ ನಿರ್ಧಾರ. ನಾ ಬಹಳ ಸ್ಪಷ್ಟ ಹೇಳಿದೆ, ರಮೇಶ್ ಅವರು, ನೀವು ನಿಖಿಲ್ ಅವರು, ಇದ್ರಾಗ ಹಿಂಸರಿ ಪ್ರಶ್ನೆ ಇಲ್ಲ. ನೀವು ಕೂಡು ಮಾಡೋಣ, ಮುಂದಾಳತ್ತು ನೀವ ವಹಿಸ್ಬೇಕಿರೋದು, ನಾ ಮುಂದಾಳತ್ತು ನಾನಾ ಸ್ವತಃ ಬರ್ತೀನಿ ಕಾರ್ಖಾನೆಗೆ. ಇವತ್ತು 30 ವರ್ಷಗಳಂತ ಇವತ್ತ ಪ್ರಥಮವಾಗಿ ನಾ ಕಾಲಿಟ್ಟಿದ್ದೀನಿ ಬರ್ತೀನಿ. ರೈತರಿಗೆ ವಿನಂತಿ ಮಾಡ್ಕೊಳ್ಳೋಣ, ವರ್ಕರ್ಸ್ ಕೈ ಮುಗಿದು ಕೇಳ್ಕೊಳ್ಳೋಣ, ಎಲ್ಲಾರ್ದು ಸಹಕಾರ. ಇದಕ್ಕೂ ಮೊದಲು ಕಾರ್ಖಾನೆ ಅಧ್ಯಕ್ಷ ಬಸವರಾಜ್ ಕಲ್ಲಟ್ಟಿ ಮತ್ತು ಆಡಳಿತ ಮಂಡಳಿ ಸದಸ್ಯರು ತಮ್ಮ ನೂತನ ಮಾರ್ಗದರ್ಶಕರನ್ನ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಮುಖಂಡರು ಕಾರ್ಖಾನೆಯ ಆವರಣದಲ್ಲಿಯ ದಿವಂಗತ ಅಪ್ಪನಗೌಡ ಪಾಟೀಲ್ ಮತ್ತು ಬಸಗೌಡ ಪಾಟೀಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕರ್ತರ ಸಭೆ ನಡೆಸಿದರು. ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇನ್ಮುಂದೆ ಯಾವುದೇ ರೀತಿ ಚ್ಯುತಿ ಬರದ ಹಾಗೆ ಹುಕ್ಕೇರಿ, ಚಿಕ್ಕೋಡಿ ಮತ್ತು ಗಡಿಂಗ್ಲಜ ತಾಲೂಕಿನ ರೈತರ ಮತ್ತು ಜನರೊಂದಿಗೆ ಸಮಾಲೋಚನೆ ಮಾಡಿ ವ್ಯವಸ್ಥಿತವಾಗಿ ಮುನ್ನಡೆಸಲು ನಾನು ಮತ್ತು ಎಬಿ ಪಾಟೀಲರು ಮುಂದಾಗಿದ್ದೇವೆ. ನಾವಿಬ್ಬರು ಒಗ್ಗಟ್ಟಾಗಿ ನಮ್ಮ ತಾಲೂಕಿನ ಸಹಕಾರಿ ಸಂಸ್ಥೆಗಳ ಉಳಿವಿಗಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡುತ್ತೇವೆ. ರಾಜಕೀಯವಾಗಿ ಅವರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡಿದರೆ ನಾನು ಬಿಜೆಪಿ ಪಕ್ಷದ ಧ್ವಜ ಹಿಡಿಯುತ್ತೇನೆ ಎಂದರು. ಮತ್ತ ಆ ತಾಲೂಕಿನ ಜನರನ್ನು ವಿಶ್ವಾಸ ತಗೋತೀವಿ, ಇದ್ದಂತ ಕಾರ್ಮಿಕರನ್ನು ವಿಶ್ವಾಸ ತಗೋತೀವಿ, ಏನು ಸಮಸ್ಯೆಗಳದಾವ ಯಾವ ರೀತಿ ನಾವು ಪರಿಹಾರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗಗಳನ್ನು ಹುಡುಕಾಡ್ತೀವಿ. ಅದ್ರ ಬಗ್ಗೆ ಪರಿಹಾರ ಮಾಡೋದ್ರ ಮುಖಾಂತರ ಇದು ಮೊದಲು ಯಾವ ರೀತಿ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೆದು ಬಂದಿತ್ತು ಅದೇ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತೀವಿ. ಇದಕ್ಕೆ ಕೊಟ್ಟಂತ ಮಾತಿಗೆ ಚ್ಯುತಿ ಬರದ ಹಾಗೆ ಇವತ್ತು ರೈತರ ಹಿತವನ್ನ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಅವರು ನಿಮ್ಗೆಲ್ಲ ತಿರುಗಿ ಮುರುಗಿ ಕೇಳೋ ಹಾಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಾವು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಮ್ಮ ಪಕ್ಷದ ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅವರ ಜನ ತಗೊಂಡು ಅವ್ರು ತಿರುಗಾಡ್ತಾರೆ, ನಮ್ಮ ಜನ ತಗೊಂಡು ನಾವು ತಿರುಗಾಡ್ತಾರೆ. ಈ ಸಂದರ್ಭದಲ್ಲಿ ಶಾಸಕ ನಿಖಿಲ್ ಕತ್ತಿ, ಪವನ್ ಕತ್ತಿ, ವಿನಯ್ ಪಾಟೀಲ್, ಪೃಥ್ವಿ ಕತ್ತಿ, ಅಪ್ಪಾಸಾಹೇಬ್ ಶಿರ್ಕೋಳಿ, ಕಾರ್ಖಾನೆ ಅಧ್ಯಕ್ಷ ಬಸವರಾಜ್ ಕಲ್ಲಟ್ಟಿ, ಉಪಾಧ್ಯಕ್ಷ ಅಶೋಕ್ ಪಟ್ಟಣ್ ಶೆಟ್ಟಿ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಸದಸ್ಯರ ರಂಗಿನಾಟದಲ್ಲಿ ಹಳೆಗಂಡನ ಪಾದವೇ ಗತಿಯಾಗಿದೆ.
ರಾಜು ಬಾಗಲಕೋಟಿ, ಇನ್ ನ್ಯೂಸ್, ಹುಕ್ಕೇರಿ.